ರಾಜ್ಯದಲ್ಲಿ ಹೃದಯಘಾತಕ್ಕೆ ಸರಣಿ ಸಾವು ಸಂಭವಿಸುತ್ತಿವೆ. ಮೈಸೂರಿನ ಜಯದೇವ ಆಸ್ಪತ್ರೆಯ ಒಪಿಡಿ ಫುಲ್ ರಶ್ ಆಗಿದೆ. ಯುವಕ ಯುವತಿಯರು ಆರೋಗ್ಯ ತಪಾಸಣೆಗೆ ಮುಗಿಬಿದ್ದಿದ್ದಾರೆ. ಎಲ್ಲಿ ಅಂತೀರಾ ಈ ಸ್ಟೋರಿನ? ನನಗೆ ಸದ್ಯ ಜಯದೇವ ಆಸ್ಪತ್ರೆಯ ಕೆಳಭಾಗದಲ್ಲಿದೆ, ಅಂದ್ರೆ ಒಪಿಡಿಯಲ್ಲಿ ಜನರು ಯಾವ ರೀತಿಯಾಗಿ ಆ ಸರತಿ ಸಾಲಲ್ಲಿದ್ದು ಅವರಿಗೆ ಟಿಕೆಟ್ ಎಲ್ಲ ಪಡೆದುಕೊಳ್ಳೋದಕ್ಕೂ ಕೂಡ ಅದರಲ್ಲೂ ಕೂಡ ರಸೀದಿ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಕೂಡ ಆತಂಕ ಕಾಣ್ತಾ ಇರುವುದು. ಯಾಕಂದ್ರೆ ಕಳೆದ ಒಂದು ವಾರದಿಂದ ಈ ರೀತಿಯಾದಂತಹ ರಶ್ ಆಸ್ಪತ್ರೆ ಇರಲಿಲ್ಲ. ಆದ್ರೆ ಹಾಸನ ಜಿಲ್ಲೆಯಲ್ಲಿ ಯಾವಾಗ ಒಂದೇ ತಿಂಗಳಲ್ಲಿ 20 ಜನ ಮೃತಪಟ್ಟರು, ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆತಂಕ ಎಲ್ಲರೂ ಮನೆ ಮಾಡಿರುವಂತದ್ದು. ಈಗಾಗಲೇ 4 ಪ್ರತ್ಯೇಕ ಕೌಂಟರ್ ಕೂಡ ಜಯದೇವ ಆಸ್ಪತ್ರೆ ತೆರೆಯಲಾಗಿದೆ. ಜಯದೇವ ಆಸ್ಪತ್ರೆ ಅಂದ್ರೆ ಒಂದು ರೀತಿಯಲ್ಲಿ ಬಡವರ ಆಸ್ಪತ್ರೆ ಅಂತಲೇ ಕರೆಯುತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲದಕ್ಕೂ ಕೂಡ ದುಡ್ಡು ಕಡಿಮೆ ಇದೆ. ಹೊರಭಾಗಕ್ಕೆ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ದುಡ್ಡು ಹೆಚ್ಚಾಗುತ್ತೆ. ಈ ಕಾರಣಕ್ಕಾಗಿ ಎಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಬರ್ತಾ ಇರುವಂತದ್ದು. ಅಂದ್ರೆ ಸರಾಸರಿಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ವೈದ್ಯರಿಗೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇರುವಂತದ್ದು. ಪ್ರತಿನಿತ್ಯ ಒಬ್ಬೊಬ್ರು ವೈದ್ಯರು ಅಂದ್ರೆ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಏನ್ ಕರಿತೀವಿ, ಅವರು ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರನ್ನ ಅಂದ್ರೆ ಒಬ್ಬ ವೈದ್ಯರು ಸುಮಾರು 100ರಿಂದ 150 ಜನರನ್ನ ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅವ್ರಿಗೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇದೆ. ನಿಜಕ್ಕೂ ಕೂಡ ತೊಂದರೆ ಇದ್ದವರು ಬಂದು ಚಿಕಿತ್ಸೆ ಎಲ್ಲ ಕೊಡಿಸ್ಕೊಂಡ್ರೆ ಒಳ್ಳೆಯದು. ಆದ್ರೆ ಸುಖಾಸಮಲೆ ಬಂದ್ರೆ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಕಂಪ್ಲೀಟ್ ಬಾಡಿ ಚೆಕಪ್ ಅನ್ನು ಮಾಡಿಸೋಕ್ಕೂ ಕೂಡ ಈಗಾಗಲೇ ಜನರು ಕೂಡ ಬರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನಿಂತಿದ್ದಾರೆ ಅಂತೇಳಿ. ಪ್ರತಿಯೊಬ್ಬರು ಕೂಡ ಮಾಡಿಸ್ತೀವಿ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಪಾಂಡುಪುರ. ಪಾಂಡುಪುರ ಏನಾಗಿದೆ, ಏನ್ ಸಮಸ್ಯೆ? ತೋರಿದ್ದು ಇಲ್ಲಿ ತಿರ್ಗಾ ಮಾತ್ರೆ ತಿರೋಗಿದ್ದು, ಅದೇ ತೋರ್ಕೊಂಡು ಮಾತ್ರೆ ತಗೊಂಡು ಅಂತ ಬಂದಿದ್ದೀನಿ ಸರ್. ಜನ ನೋಡಿದ್ರೆ ಅನ್ಸುತ್ತೆ ಅಂತ. ಜನ ನೋಡಿದ್ರೆ ಏನಿಲ್ಲ ಸರ್. ನಾವು ಮಳವಳ್ಳಿಯಿಂದ ಬಂದಿದ್ದೀವಿ. ಏನು ಇದು ಇದಕ್ಕೆ ಜನ ಕ್ರೌಡ್ ಆಗ್ಬಿಟ್ಟಿದೆಯಲ್ಲ ಅಂತ? ಯಾರಿಗೆ ಗೊತ್ತು ಸರ್, ಎಲ್ಲ ಅವ್ರವ್ರ ತಾಪತ್ರಕ್ಕೆ ಅವ್ರವ್ರ ನೋವಿಗೆ ಅವ್ರವ್ರ ಇದಕ್ಕೆ ಬರ್ತಾರೆ. ಸಮಸ್ಯೆ ಇದ್ದವರು ಮಾತ್ರ ಆಸ್ಪತ್ರೆಗೆ ಬಂದು ಪರೀಕ್ಷೆ ಮಾಡಿಸ್ಕೋಬೇಕು. ಇಲ್ಲವಾದಲ್ಲಿ ಇಲ್ಲೊಂದು ದಿನ ಬಂದು ಬೇರೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇಡೀ ಎಂಟೈರ್ ಕರ್ನಾಟಕದಲ್ಲಿ ನಾವು ಸರಿಯಾಗಿ ತನಿಖೆ ಮಾಡಿದ್ರೆ ಎಲ್ಲಾ ಕಡೆನೂ ನಾವು ಇನ್ಸಿಡೆಂಟ್ ಜಾಸ್ತಿ ಆಗಿದೆ. ಇವನ್ ಮೈಸೂರಲ್ಲೂ ನಾವು ಹೃದಯ ರೋಗದ ಪ್ರಮಾಣ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಬಟ್ ಯಾವುದೋ ಕಾರಣಕ್ಕೆ ಹಾಸನದಲ್ಲಾಗೋ ಡೆತ್ ಮಾತ್ರ ಹೈಲೈಟ್ ಆಗ್ತಾ ಇದೆ. ನಾವು ಓವರ್ ಆಲ್ ನೋಡಿದಾಗ ಈ ಯುವ ಜನತೆಯಲ್ಲಿ ನಾವು ಸ್ಟಡಿ ಮಾಡಿಕೊಂಡ್ರೆ, ಒಂದು ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಯುವಕರಲ್ಲಿ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ತುಂಬ ಜಾಸ್ತಿ, ವ್ಯಾಯಾಮ ಇಲ್ಲದಿರುವಂತಹ ಜೀವನ ನಡೆಸ್ತಾ ಇದ್ದಾರೆ. ಅವರು ತುಂಬ ಜಂಕ್ ಫುಡ್ ಸೇವನೆ, ಶುಗರು, ಸಾಫ್ಟ್ ಡ್ರಿಂಕ್ಸ್ ಇದರ ಸೇವನೆ ತುಂಬ ಜಾಸ್ತಿ ಆಗಿದೆ ಅವರಲ್ಲಿ. ಮತ್ತು ಅವರು ತುಂಬ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ನಿದ್ರೆ ಪ್ರಮಾಣ ಇಲ್ಲ. ಸೊ ಇದೆಲ್ಲ ರಾಜ್ಯದಲ್ಲಿ ಹೃದಯಘಾತಕ್ಕೆ ಸರಣಿ ಸಾವು ಸಂಭವಿಸುತ್ತಿವೆ. ಮೈಸೂರಿನ ಜಯದೇವ ಆಸ್ಪತ್ರೆಯ ಒಪಿಡಿ ಫುಲ್ ರಶ್ ಆಗಿದೆ. ಯುವಕ ಯುವತಿಯರು ಆರೋಗ್ಯ ತಪಾಸಣೆಗೆ ಮುಗಿಬಿದ್ದಿದ್ದಾರೆ. ಎಲ್ಲಿ ಅಂತೀರಾ ಈ ಸ್ಟೋರಿನ? ನನಗೆ ಸದ್ಯ ಜಯದೇವ ಆಸ್ಪತ್ರೆಯ ಕೆಳಭಾಗದಲ್ಲಿದೆ, ಅಂದ್ರೆ ಒಪಿಡಿಯಲ್ಲಿ ಜನರು ಯಾವ ರೀತಿಯಾಗಿ ಆ ಸರತಿ ಸಾಲಲ್ಲಿದ್ದು ಅವರಿಗೆ ಟಿಕೆಟ್ ಎಲ್ಲ ಪಡೆದುಕೊಳ್ಳೋದಕ್ಕೂ ಕೂಡ ಅದರಲ್ಲೂ ಕೂಡ ರಸೀದಿ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಕೂಡ ಆತಂಕ ಕಾಣ್ತಾ ಇರುವುದು. ಯಾಕಂದ್ರೆ ಕಳೆದ ಒಂದು ವಾರದಿಂದ ಈ ರೀತಿಯಾದಂತಹ ರಶ್ ಆಸ್ಪತ್ರೆ ಇರಲಿಲ್ಲ. ಆದ್ರೆ ಹಾಸನ ಜಿಲ್ಲೆಯಲ್ಲಿ ಯಾವಾಗ ಒಂದೇ ತಿಂಗಳಲ್ಲಿ 20 ಜನ ಮೃತಪಟ್ಟರು, ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆತಂಕ ಎಲ್ಲರೂ ಮನೆ ಮಾಡಿರುವಂತದ್ದು. ಈಗಾಗಲೇ 4 ಪ್ರತ್ಯೇಕ ಕೌಂಟರ್ ಕೂಡ ಜಯದೇವ ಆಸ್ಪತ್ರೆ ತೆರೆಯಲಾಗಿದೆ. ಜಯದೇವ ಆಸ್ಪತ್ರೆ ಅಂದ್ರೆ ಒಂದು ರೀತಿಯಲ್ಲಿ ಬಡವರ ಆಸ್ಪತ್ರೆ ಅಂತಲೇ ಕರೆಯುತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲದಕ್ಕೂ ಕೂಡ ದುಡ್ಡು ಕಡಿಮೆ ಇದೆ. ಹೊರಭಾಗಕ್ಕೆ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ದುಡ್ಡು ಹೆಚ್ಚಾಗುತ್ತೆ. ಈ ಕಾರಣಕ್ಕಾಗಿ ಎಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಬರ್ತಾ ಇರುವಂತದ್ದು. ಅಂದ್ರೆ ಸರಾಸರಿಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ವೈದ್ಯರಿಗೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇರುವಂತದ್ದು. ಪ್ರತಿನಿತ್ಯ ಒಬ್ಬೊಬ್ರು ವೈದ್ಯರು ಅಂದ್ರೆ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಏನ್ ಕರಿತೀವಿ, ಅವರು ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರನ್ನ ಅಂದ್ರೆ ಒಬ್ಬ ವೈದ್ಯರು ಸುಮಾರು 100ರಿಂದ 150 ಜನರನ್ನ ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅವ್ರಿಗೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇದೆ. ನಿಜಕ್ಕೂ ಕೂಡ ತೊಂದರೆ ಇದ್ದವರು ಬಂದು ಚಿಕಿತ್ಸೆ ಎಲ್ಲ ಕೊಡಿಸ್ಕೊಂಡ್ರೆ ಒಳ್ಳೆಯದು. ಆದ್ರೆ ಸುಖಾಸಮಲೆ ಬಂದ್ರೆ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಕಂಪ್ಲೀಟ್ ಬಾಡಿ ಚೆಕಪ್ ಅನ್ನು ಮಾಡಿಸೋಕ್ಕೂ ಕೂಡ ಈಗಾಗಲೇ ಜನರು ಕೂಡ ಬರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನಿಂತಿದ್ದಾರೆ ಅಂತೇಳಿ. ಪ್ರತಿಯೊಬ್ಬರು ಕೂಡ ಮಾಡಿಸ್ತೀವಿ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಪಾಂಡುಪುರ. ಪಾಂಡುಪುರ. ಏನಾಗಿದೆ, ಏನ್ ಸಮಸ್ಯೆ? ತೋರಿದ್ದು ಇಲ್ಲಿ ತಿರ್ಗಾ ಮಾತ್ರೆ ತಿರೋಗಿದ್ದು, ಅದೇ ತೋರ್ಕೊಂಡು ಮಾತ್ರೆ ತಗೊಂಡು ಅಂತ ಬಂದಿದ್ದೀನಿ ಸರ್. ಜನ ನೋಡಿದ್ರೆ ಅನ್ಸುತ್ತೆ ಅಂತ? ಜನ ನೋಡಿದ್ರೆ ಏನಿಲ್ಲ ಸರ್. ನಾವು ಮಳವಳ್ಳಿಯಿಂದ ಬಂದಿದ್ದೀವಿ. ಏನು ಇದು ಇದಕ್ಕೆ ಜನ ಕ್ರೌಡ್ ಆಗ್ಬಿಟ್ಟಿದೆಯಲ್ಲ ಅಂತ?
ಯಾರಿಗೆ ಗೊತ್ತು ಸರ್, ಎಲ್ಲ ಅವ್ರವ್ರ ತಾಪತ್ರಕ್ಕೆ ಅವ್ರವ್ರ ನೋವಿಗೆ ಅವ್ರವ್ರ ಇದಕ್ಕೆ ಬರ್ತಾರೆ. ಸಮಸ್ಯೆ ಇದ್ದವರು ಮಾತ್ರ ಆಸ್ಪತ್ರೆಗೆ ಬಂದು ಪರೀಕ್ಷೆ ಮಾಡಿಸ್ಕೋಬೇಕು. ಇಲ್ಲವಾದಲ್ಲಿ ಇಲ್ಲೊಂದು ದಿನ ಬಂದು ಬೇರೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇಡೀ ಎಂಟೈರ್ ಕರ್ನಾಟಕದಲ್ಲಿ ನಾವು ಸರಿಯಾಗಿ ನಾವು ತನಿಖೆ ಮಾಡಿದ್ರೆ ಎಲ್ಲಾ ಕಡೆನೂ ನಾವು ಇನ್ಸಿಡೆಂಟ್ ಜಾಸ್ತಿ ಆಗಿದೆ. ಇವನ್ ಮೈಸೂರಲ್ಲೂ ನಾವು ಹೃದಯ ರೋಗದ ಪ್ರಮಾಣ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಬಟ್ ಯಾವುದೋ ಕಾರಣಕ್ಕೆ ಹಾಸನದಲ್ಲಾಗೋ ಡೆತ್ ಮಾತ್ರ ಹೈಲೈಟ್ ಆಗ್ತಾ ಇದೆ. ಈಗ ನಾವು ಓವರ್ ಆಲ್ ನೋಡಿದಾಗ ಈ ಯುವ ಜನತೆಯಲ್ಲಿ ನಾವು ಸ್ಟಡಿ ಮಾಡಿಕೊಂಡ್ರೆ ಒಂದು ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಯುವಕರಲ್ಲಿ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ತುಂಬ ಜಾಸ್ತಿ, ವ್ಯಾಯಾಮ ಇಲ್ಲದಿರುವಂತಹ ಜೀವನ ನಡೆಸ್ತಾ ಇದ್ದಾರೆ. ಅವರು ತುಂಬ ಜಂಕ್ ಫುಡ್ ಸೇವನೆ, ಶುಗರು, ಸಾಫ್ಟ್ ಡ್ರಿಂಕ್ಸ್ ಇದರ ಸೇವನೆ ತುಂಬ ಜಾಸ್ತಿ ಆಗಿದೆ ಅವರಲ್ಲಿ. ಮತ್ತು ಅವರು ತುಂಬ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ನಿದ್ರೆ ಪ್ರಮಾಣ ಇಲ್ಲ. ಸೊ ಇದೆಲ್ಲ ರಾಜ್ಯದಲ್ಲಿ ಹೃದಯಘಾತಕ್ಕೆ ಸರಣಿ ಸಾವು ಸಂಭವಿಸುತ್ತಿದೆ. ಮೈಸೂರಿನ ಜಯದೇವ ಆಸ್ಪತ್ರೆಯ ಒಪಿಡಿ ಫುಲ್ ರಶ್ ಆಗಿದೆ. ಯುವಕ ಯುವತಿಯರು ಆರೋಗ್ಯ ತಪಾಸಣೆಗೆ ಮುಗಿಬಿದ್ದಿದ್ದಾರೆ. ಎಲ್ಲಿ ಅಂತೀರಾ ಈ ಸ್ಟೋರಿ? ನನಗೆ ಸದ್ಯ ಜಯದೇವ ಆಸ್ಪತ್ರೆಯ ಕೆಳಭಾಗದಲ್ಲಿದೆ, ಅಂದ್ರೆ ಒಪಿಡಿಯಲ್ಲಿ ಜನರು ಯಾವ ರೀತಿಯಾಗಿ ಆ ಸರತಿ ಸಾಲಲ್ಲಿದ್ದು ಅವರಿಗೆ ಟಿಕೆಟ್ ಎಲ್ಲ ಪಡೆದುಕೊಳ್ಳೋದಕ್ಕೂ ಕೂಡ ಅದರಲ್ಲೂ ಕೂಡ ರಸೀದಿ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಕೂಡ ಆತಂಕ ಕಾಣ್ತಾ ಇರುವುದು. ಯಾಕಂದ್ರೆ ಕಳೆದ ಒಂದು ವಾರದಿಂದ ಈ ರೀತಿಯಾದಂತಹ ರಶ್ ಆಸ್ಪತ್ರೆ ಇರಲಿಲ್ಲ. ಆದರೆ ಹಾಸನ ಜಿಲ್ಲೆಯಲ್ಲಿ ಯಾವಾಗ ಒಂದೇ ತಿಂಗಳಲ್ಲಿ 20 ಜನ ಮೃತಪಟ್ಟರು, ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆತಂಕ ಎಲ್ಲರೂ ಮನೆ ಮಾಡಿರುವಂತದ್ದು. ಈಗಾಗಲೇ 4 ಪ್ರತ್ಯೇಕ ಕೌಂಟರ್ ಕೂಡ ಜಯದೇವ ಆಸ್ಪತ್ರೆ ತೆರೆಯಲಾಗಿದೆ. ಜಯದೇವ ಆಸ್ಪತ್ರೆ ಅಂದ್ರೆ ಒಂದು ರೀತಿಯಲ್ಲಿ ಬಡವರ ಆಸ್ಪತ್ರೆ ಅಂತಲೇ ಕರೆಯುತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲದಕ್ಕೂ ಕೂಡ ದುಡ್ಡು ಕಡಿಮೆ ಇದೆ. ಹೊರಭಾಗಕ್ಕೆ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ದುಡ್ಡು ಹೆಚ್ಚಾಗುತ್ತೆ. ಈ ಕಾರಣಕ್ಕಾಗಿ ಎಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಬರ್ತಾ ಇರುವಂತದ್ದು. ಅಂದ್ರೆ ಸರಾಸರಿಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ವೈದ್ಯರಿಗೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇರುವಂತದ್ದು. ಪ್ರತಿನಿತ್ಯ ಒಬ್ಬೊಬ್ರು ವೈದ್ಯರು ಅಂದ್ರೆ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಏನ್ ಕರಿತೀವಿ, ಅವರು ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರನ್ನ ಅಂದ್ರೆ ಒಬ್ಬ ವೈದ್ಯರು ಸುಮಾರು 100ರಿಂದ 150 ಜನರನ್ನ ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅವ್ರಿಗೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇದೆ. ನಿಜಕ್ಕೂ ಕೂಡ ತೊಂದರೆ ಇದ್ದವರು ಬಂದು ಚಿಕಿತ್ಸೆ ಎಲ್ಲ ಕೊಡಿಸ್ಕೊಂಡ್ರೆ ಒಳ್ಳೆಯದು. ಆದ್ರೆ ಸುಖಾಸುಮನೆ ಬಂದ್ರೆ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಕಂಪ್ಲೀಟ್ ಬಾಡಿ ಚೆಕಪ್ ಅನ್ನು ಮಾಡಿಸೋಕ್ಕೂ ಕೂಡ ಈಗಾಗಲೇ ಜನರು ಕೂಡ ಬರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಿಂತಿದ್ದಾರೆ ಅಂತೇಳಿ. ಪ್ರತಿಯೊಬ್ಬರು ಕೂಡ ಮಾಡಿಸ್ತೀವಿ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಪಾಂಡಪುರ ಸಮಯ. ಪಾಂಡಪುರ ಏನಾಗಿದೆ, ಏನ್ ಸಮಸ್ಯೆ? ನಾವು ಆಲೆ ತೋರಿದ್ದು ಇಲ್ಲಿ ತಿರ್ಗಾ ಮಾತ್ರೆ ತಿರೋಗಿದ್ದು, ಅದೇ ತೋರ್ಕೊಂಡು ಮಾತ್ರೆ ತಗೊಂಡು ಅಂತ ಬಂದಿದ್ದೀವಿ ಸರ್. ಜನ ನೋಡಿದ್ರೆ ಅನ್ಸುತ್ತೆ ಅಂತ. ಜನ ನೋಡಿದ್ರೆ ಏನು ಇಲ್ಲ ಸರ್. ನೀವೇನಂತೀರಿ? ನಾವು ಮಳವಳ್ಳಿಯಿಂದ ಬಂದಿದ್ದೀವಿ. ಏನು ಇದು ಇದಕ್ಕೆ ಜನ ಕ್ರೌಡ್ ಆಗ್ಬಿಟ್ಟಿದೆಯಲ್ಲ ಅಂತ? ಯಾರಿಗೆ ಗೊತ್ತು ಸರ್, ಎಲ್ಲ ಅವ್ರವ್ರ ತಾಪತ್ರಕ್ಕೆ ಅವ್ರವ್ರ ನೋವಿಗೆ ಅವ್ರವ್ರ ಇದಕ್ಕೆ ಬರ್ತಾರೆ. ಸಮಸ್ಯೆ ಇದ್ದವರು ಮಾತ್ರ ಆಸ್ಪತ್ರೆಗೆ ಬಂದು ಪರೀಕ್ಷೆ ಮಾಡಿಸ್ಕೋಬೇಕು. ಇಲ್ಲವಾದಲ್ಲಿ ಇಲ್ಲೊಂದು ದಿನ ಬಂದು ಬೇರೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇಡೀ ಎಂಟೈರ್ ಕರ್ನಾಟಕದಲ್ಲಿ ನಾವು ಸರಿಯಾಗಿ ನಾವು ತನಿಖೆ ಮಾಡಿದ್ರೆ ಎಲ್ಲಾ ಕಡೆನೂ ನಾವು ಇನ್ಸಿಡೆಂಟ್ ಜಾಸ್ತಿ ಆಗಿದೆ. ಇವನ್ ಮೈಸೂರಲ್ಲೂ ನಾವು ಹೃದಯ ರೋಗದ ಪ್ರಮಾಣ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಬಟ್ ಯಾವುದೋ ಕಾರಣಕ್ಕೆ ಹಾಸನದಲ್ಲಾಗೋ ಡೆತ್ ಮಾತ್ರ ಹೈಲೈಟ್ ಆಗ್ತಾ ಇದೆ. ಈಗ ನಾವು ಓವರ್ ಆಲ್ ನೋಡಿದಾಗ ಈ ಯುವ ಜನತೆ